ಹಾಗೇನಿಲ್ಲ ಅಣ್ಣ, ನಾನು ನಾರ್ಮಲ್ ಆಗಿದ್ದೀನಿ. ಛೇ, ಹಾಗೇನಾದರೂ ಇದ್ರೆ ನಿನ್ನ ಹತ್ರ ಹೇಳ್ಕೊಳ್ದೆ ಇರ್ತೀನ ನಾನು. ವೆಂಕಿ, ಯಾಕೆ ಹಿಂಗೆಲ್ಲ ಕೇಳಿ ಅವ್ರಿಗೆ ಬೇಜಾರು ಮಾಡ್ತೀಯಾ? ಜಯಂತ್ ಅವ್ರು ಹೇಳಿದ್ರು ತಾನೇ, ಡಾಕ್ಟ್ರ್ ಹೇಳೋರಂತೆ ಅವ್ರಿಗೆ ತುಂಬ ಸುಸ್ತಾಗೈತೆ ಅಂತ. ಪಾಪ ಮುಖ ನೋಡು, ಸ್ವರ್ಗೋಗಿದೆ, ಸುಸ್ತಾಗಿದ್ದಾರೆ. ನೀನು ಹಿಂಗೆಲ್ಲ ಕೇಳಿ ಇನ್ನೂ ಬೇಜಾರು ಮಾಡಬೇಡ. ವೆಂಕಿ ವೆಂಕಿ, ಅವ್ರು ಅವಾಗಲೇ ಹೇಳಿದ್ರು ತಾನೇ, ಹಂಗೇನಾದರೂ ಇದ್ರೆ ನಿನ್ನ ಹತ್ರ ಹೇಳ್ಕೊಳ್ದೆ. ನೋಡು, ಆ ಥರ ಏನಾದರೂ ಇದ್ದರೆ ನಾನು ನಿನ್ನ ಹತ್ರ ಹೇಳ್ಕೊತೀನಿ. ನೀನು ಸುಮ್ಮನೆ ನನ್ನ ಬಗ್ಗೆ ಯೋಚನೆ ಮಾಡಬೇಡ. ಜಾನವ್ರೆ, ನೀವು ಹಿಂಗೆಲ್ಲ ಹೇಳ್ಬಿಟ್ರೆ ಕೇಳೋ ಜೀವನ ಇದು. ನಿಮ್ಮ ಮುಖದಲ್ಲಿ ನಗು ನೋಡಿಲ್ಲ ಅಂದರೆ ಇವ್ರು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಒಂದ್ಸಲ ನಗ್ಬಿಡಿ. ಆಹಾ, ಕಣ್ಬಿಟ್ಟು ಕೂಡಲೇ ದೇವತೆನೇ ನೋಡ್ದಾಗಾಯ್ತು. ನೋಡಿದ್ರೆ ನೋಡ್ತಾನೇ ಇರ್ಬೇಕು ಅನಿಸ್ತಿದೆ. ಇವರನ್ನು ಪಡೆಯೋಕೆ ಅದೇನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ಸೌಂದರ್ಯ ಇರೋರಿಗೆ ಬುದ್ಧಿ ಇರೋಲ್ಲ ಅಂತಾರೆ, ಆದರೆ ದೇವರು ಇವ್ರಿಗೆರಡನ್ನೂ ಸ್ವಲ್ಪ ಜಾಸ್ತಿನೇ ಕೊಟ್ಬಿಟ್ಟವನೆ. ನಾನು ಇವ್ರಿಗೆ ಗೊತ್ತಿಲ್ಲದೆ ತಾಳಿ ಕಟ್ಟಿದೆ ಅನ್ನೋ ಕೋಪ ಬಂದ್ಬಿಟ್ರೆ ಓಲ್ಡ್ ದಿವಸದಲ್ಲಿ ನಮ್ಮ ಮೇಡಮವ್ರಿಗೆ ಯಾರೂ ಸಾಟಿ ಇಲ್ಲ. ಅವ್ರ ಆರೈಕೆ ಮಾಡ್ತಿದ್ರೆ ಮಗು ಆಗೋಣ ಅನ್ಸುತ್ತೆ. ಅವ್ರು ನಗ್ತಾ ಇದ್ರೆ ಆ ನಗುವಲ್ಲೇ ಕಳೆದೋಗೋಣ ಅನ್ಸುತ್ತೆ. ಇನ್ನೂ ಏನೇನೋ ಅನ್ಸುತ್ತೆ, ಆದರೆ ಹೇಳ್ಕೊಳಕ್ಕಾಯ್ತಿಲ್ವೇ? ಛೇ. ಹಲೋ, ಇಲ್ಲ ಇಂಟ್ರೆಸ್ಟ್ ಇಲ್ಲ, ಥ್ಯಾಂಕ್ ಯು. ಸಾರಿ, ಮಧ್ಯಾಹ್ನದ ನಿದ್ದೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ತಾರೆ. ಎಬರ್ಸ್ಬಿಟ್ನಾ? ನಿಮ್ಮನ್ನು ನೋಡಿದ ಮೊದಲನೇ ದಿವಸನೇ ನಾನು ನಿದ್ದೆಗೆ ರಜೆ ಹಾಕಿದ್ದಾಯ್ತು ಮೇಡಮರೇ. ಪ್ರತಿ ಕ್ಷಣ ನಿಮ್ಮನ್ನು ನೋಡಬೇಕು ಅಂತಲೇ ಅಲ್ವೇ ಈ ಕಣ್ಣುಗಳನ್ನ ಬಿಟ್ಕೊಂಡು ಓಡಾಡ್ತಾ ಇದ್ದಿದ್ದು. ನಿಮ್ಮನ್ನು ನೋಡೋಕೆ ಅಂತಲೇ ಆ ದೇವ್ರಿಗೆ ಕಣ್ಣುಗಳನ್ನ ಕೊಟ್ಟಿದ್ದಾನೆ ಅನಿಸುತ್ತೆ. ಅದು ನಿಮ್ಗೆ ಯಾವಾಗ ಅರ್ಥ ಆಯ್ತದೋ ಏನೋ.
ನನ್ನ ಪ್ರಶ್ನೆಗೆ ಉತ್ತರ ಕೊಡದೆ ಮನಸ್ಸಲ್ಲೇ ಏನೋ ಮಾತಾಡ್ಕೊಳ್ತಿರೋ ಹಾಗಿದೆ. ಏನಿಲ್ಲ ಮೇಡಮವ್ರೆ, ಪ್ರೀತಿಲಿ ಕರ್ಗೋಗಿರೋನ್ಗೆ ಈ ಡಿಸ್ಟರ್ಬೆನ್ಸ್ ಎಲ್ಲ ಯಾವ ಲೆಕ್ಕ ಅಂದೆ. ಏನಂದ್ರಿ? ಏನಿಲ್ಲ. ಓ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವೆಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ನಮಸ್ಕಾರ. ಏನು ಇಲ್ಲಿದ್ದು ಬಿಟ್ರಿ? ನೀವೆಲ್ಲ ಬರಮಾಡ್ಕೊಳ್ಳೋಣ ಅಂತ ನಿಂತಿದ್ದೆ ಸರ್. ಆಹಾ, ಎಂಥ ಸಂಸ್ಕಾರ. ಅದು ಜಯಂತವ್ರೆ, ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಹಾಂ, ಅಲ್ಲಿ ವಿಷಯ ಗೊತ್ತಾಯ್ತು, ನಿಮ್ಮ ಶ್ರೀಮತಿಯವ್ರಿಗೆ ಹುಷಾರಿಲ್ಲದೆ ಆಸ್ಪತ್ರೆ ಸೇರಿಸಿದ್ರಿ ಅಂತ. ಅದಕ್ಕೆ ಹೇಗೂ ಹೀಗೆ ಹೋಗ್ತಿದ್ವಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೀವೆಲ್ಲರೂ ಬಂದಿದ್ದು ತುಂಬ ಸಂತೋಷ ಆಯಿತು ಸರ್. ಆದರೆ ಆದರೆ ಅಂದ್ರೇನು? ನಿಮ್ಮ ಶ್ರೀಮತಿಯವರು ಮನೇಲಿ ಇಲ್ವಾ? ಇಲ್ಲ ಸರ್, ಮನೆಯಲ್ಲೇ ಇದ್ದಾರೆ. ಸ್ವಲ್ಪ ರೆಸ್ಟ್ ತಗೋತಿದ್ದಾರೆ. ಮನೆಗೆ ಸಾಕಷ್ಟು ಜನ ಗೆಸ್ಟ್ ಬಂದಿದ್ದಾರೆ ಸರ್. ಸರ್, ಅದು ನನ್ನ ಹೆಂಡ್ತಿನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರೋ ವಿಷಯನ ನಾನು ಅವ್ರು ಯಾರಿಗೂ ಹೇಳಿಲ್ಲ. ಈಗ ನೀವು ಬಂದು ನೋಡ್ತೀನಿ ಅನ್ನೋದಾದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಸರ್. ನೋಡಿ, ನಾನು ನಿಮ್ಮ ಮನೆಗೆ ಬಂದಿದ್ದಾಗ ಅಷ್ಟೊಂದು ಸತ್ಕಾರ ಮಾಡಿ ಎಷ್ಟು ಚೆನ್ನಾಗಿ ನೋಡ್ಕೊಂಡು ನನ್ನ ಕಳಿಸಿದ್ರಿ. ಇವತ್ತು ನಮ್ಮ ಮನೆಗೆ ಬಂದಿದ್ದೀರಿ, ನನಗೆ ನನ್ನ ಒಳಗೆ ಕರ್ಕೊಂಡು ಹೋಗೋಕ್ಕೂ ಆಗ್ತಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಅಯ್ಯೋ, ಅಯ್ಯೋ ಪರವಾಗಿಲ್ಲ ಬಿಡಿ, ನಾವ್ ಇನ್ನೊಂದ್ಸಲ ಬರ್ತೀವಿ. ಈಗ ಮೊದ್ಲು ಬಂದಿರೋರ್ನ ಗಮನಿಸಿ. ಸರ್, ನಿಮ್ಮ ವೈಫ್ ಹುಷಾರಾಗಿದ್ದಾರಲ್ವಾ? ಹಾಂ, ಹುಷಾರಾಗಿದ್ದಾರೆ. ಡಾಕ್ಟ್ರೇ ಹೆಚ್ಚು ಯಾರ ಜೊತೆನೂ ಮಾತಾಡಬೇಡಿ, ಆಯಾಸ ಆಗುತ್ತೆ, ಓಡಾಡಬೇಡಿ ಅಂತ ಹೇಳಿದ್ದಾರೆ. ಸೊ ಶಿ ಇಸ್ ರೆಸ್ಟಿಂಗ್. ಒಳ್ಳೇದೇ ಬಿಡಿ, ಈ ಸಮಯದಲ್ಲಿ ರೆಸ್ಟ್ ತಗೋಬೇಕು. ಅದು ಅಲ್ಲದೆ ಗರ್ಭಿಣಿ ಆಗಿದ್ದಾರೆ ಅಂದರೆ ನೋಡೋಕ್ಕೆ ಜನ ಬರ್ತಾ ಇರ್ತಾರೆ. ಅಂದಾಗೆ ಸರ್, ನಿಮ್ಮ ತಂದೆಯವ್ರು ಹೇಗಿದ್ದಾರೆ? ಹಾಂ, ಈಗ ಪರವಾಗಿಲ್ಲ. ವಯೋಸಹಜ ಸಮಸ್ಯೆಗಳು, ಡಾಕ್ಟ್ರು ಆರಾಮಾಗಿದ್ದಾರೆ ಅಂತ ಹೇಳಿದ್ದಾರೆ. ನೋಡೋಣ. ಸರ್, ಆದರೆ ವಿಶ್ವ ಯಾಕೆ ಕಾರ್ಯದಿಂದ ಇಳಿತಾನೆ ಇಲ್ಲ? ಹಾಗೇನಿಲ್ಲ, ಕಾರಲ್ಲಿ ಅಪ್ಪ ಒಬ್ಬರೇ ಇದ್ದಾರಲ್ಲ, ಜೊತೆಗಿದ್ದಾರೆ ಅಷ್ಟೇ. ಸರಿ ಜಯಂತವ್ರೆ, ನಾವೇನು ಹೊರಡ್ತೀವಿ. ಸರ್, ಅದಕ್ಕೆ ಮುಂಚೆ ಇನ್ನೊಂದು ಸರಿ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತ ಅನಿಸ್ತಾ ಇದೆ. ನೋಡಿ, ಬಾಗಿಲವರೆಗೂ ನಿಮ್ಮನ್ನು ಕರೆಸ್ಕೊಂಡು ಒಳಗೆ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ ನನಗೆ. ದಯವಿಟ್ಟು ಕ್ಷಮಿಸಿ. ಕ್ಷಮೆ ಅಲ್ಲ ಏನಕ್ಕೆ, ನೀವು ನಮ್ಮವರು, ಪರಿಸ್ಥಿತಿ ನಮ್ಗೆ ಅರ್ಥ ಆಗುತ್ತೆ. ನಾವೇನು ಬರ್ತೀವಿ. ತೊಗೊಳ್ಳಿ ಶ್ರೀಮತಿ. ಹಾಗೆ ನಾವೆಲ್ಲರೂ ಅವನ್ನ ಕೇಳಿದ್ವಿ ಅಂತ ಹೇಳಿ. ಅಲ್ಲಿ ಅಂದರೆ ಯಾರೋ ಬಂದ್ ಹಾಕಿತ್ತು. ಅದು ನಾನು ಜಮೀನು ಖರೀದಿ ಮಾಡಿದ್ನಲ್ಲ ಅಂತೆ, ಅದರ ಓನರ್ ಬಂದಿದ್ರು. ಮನೆಯವರೆಗೂ ಬಂದಿದ್ದಾರಲ್ಲ, ಒಳಗೆ ಬನ್ನಿ ಅಂತ ತುಂಬ ಫೋರ್ಸ್ ಮಾಡಿದೆ. ಆದರೆ ಅರ್ಜೆಂಟ್ ಕೆಲಸ ಇದೆ ಅಂತ ಇಲ್ಲೇ ಹಣ್ಣು ಕೊಟ್ಬಿಟ್ಟು ಹೊರಟುಬಿಟ್ರು ನೋಡಿ. ಯಾವ ಕಡೆ ರಳಿ ಅಂದರೆ? ಮಾಮ, ಅವರು
ಸಾರಿ ಮಾವ, ಒಂದು ನಿಮಿಷ. ಮಾವ ನೀವಿಬ್ರು ಒಳಗಿರಿ. ಲಕ್ಷ್ಮಿ, ನಾವು ಒಳಕೋಣ ನಡಿ. ಅಳಿ ಅಂದ್ರೆ ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಹೇಳಿ ಅತ್ತೆ. ಯಾಕೆ ಸಂಕೋಚ ಪಡ್ಕೋತಾ ಇದ್ದೀರಿ? ನೋಡಿ, ಇದು ನಿಮ್ಮ ಮನೆ, ನೀವು ಆರಾಮಾಗಿರ್ಬಹುದು. ದಯವಿಟ್ಟು ಹೇಳಿ. ಅದು ಅಳಿ ಅಂದ್ರೆ ಜಾನುನ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ. ಅವಳು ಇಲ್ಲಿರೋದಕ್ಕಿಂತ ನಮ್ಮ ಜೊತೆಗಿದ್ರೆ ಸ್ವಲ್ಪ ನಮಗೂ ನೆಮ್ಮದಿ. ಹೌದು ಅಳಿ ಅಂದರೆ ಒಂದು 8-10 ದಿನದ ಬಟ್ಟೆ ಕಳಿಸ್ಕೊಡಿ. ನೀವು ಬೇಕಾದರೆ ಬಂದು ಅಲ್ಲಿ ನಮ್ಮ ಜೊತೆನೇ ಇದ್ಬಿಡಿ, ಆಮೇಲೆ ಕಳಿಸ್ಕೊಡ್ತೀವಿ. 7 ತಿಂಗಳು ತುಂಬಿದ ಮೇಲೆ ಒಂದು ಸಂಪ್ರದಾಯ ಮಾಡಬೇಕು. ಅದನ್ನು ಮಾಡಿ ನಾವು ತವ್ರ ಮನೆಗೆ ಕರ್ಕೊಂಡು ಹೋಗ್ತೀವಿ. ಯಾಕೆ ಅಳಿ ಅಂದ್ರೆ ಜಾನುನ ಕಳ್ಸ್ಕೊಡಿ ಅಂದ್ರೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಅವಳನ್ನು ಕಳ್ಸ್ಕೊಡೋಕ್ಕೆ ನಿಮ್ಗೆ ಒಪ್ಪಿಗೆ ಇಲ್ವಾ? ಅಯ್ಯೋ, ಹಾಗೆಲ್ಲ ಏನಿಲ್ಲ ಅತ್ತೆ. ನೀವು ಇಷ್ಟು ಹೇಳಿದ ಮೇಲೆ ಕಳಿಸ್ಕೊಡೋಕ್ಕೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ಆ್ಯಕ್ಚುಲಿ ಈ ಸಮಯದಲ್ಲಿ ಜಾನ್ವಿಯವ್ರು ನಿಮ್ಮ ಜೊತೆ ಇದ್ದರೆ ಒಂದು ರೀತಿಯಲ್ಲಿ ಸೂಕ್ತ ಅಂತಲೂ ಅನಿಸುತ್ತೆ. ಆದರೆ ಅವರು ಈಗಿರೋ ಪರಿಸ್ಥಿತಿನಲ್ಲಿ ಹೇಗೆ ಕಳಿಸ್ಕೊಡೋದು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಳಿ ಅಂದರೆ ಏನಾಗಿದೆ? ಮಾವ, ಅದು ಡಾಕ್ಟ್ರು ಜಾನ್ವಿಯವ್ರು ತುಂಬ ವೀಕ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. 2-3 ದಿನಕ್ಕೊಮ್ಮೆ ಚೆಕಪ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಅಳಿ ಅಂದ್ರೆ ನಾವು ಅವಳನ್ನ ಅಲ್ಲೇ ನಮ್ಮ ಮನೆ ಹತ್ರ ಒಳ್ಳೆ ಆಸ್ಪತ್ರೆಯಲ್ಲೇ ತೋರಿಸ್ತೀವಿ. ನಾವು ತೋರಿಸ್ಬೋದು, ನಾವು ಮಾಡ್ತೀವಿ. ನೀವು ಆಸ್ಪತ್ರೆಗೆ ತೋರಿಸಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಜಾನ್ವಿಯವ್ರು ಕನ್ಸೀವ್ ಆಗಿದ್ದ ಟೈಮಿಂದ ಈಗವರೆಗೂ ಅದೇ ಡಾಕ್ಟ್ರೇ ಅವ್ರನ್ನ ನೋಡ್ತಾ ಇದ್ದಾರೆ. ಡಾಕ್ಟ್ರು ಬದಲಾದ್ರೆ, ಟ್ಯಾಬ್ಲೆಟ್ಸ್ ಏನಾದರೂ ಏರ್ಪೇರ್ ಆದರೆ ಹೆಚ್ಚು ಕಮ್ಮಿ ಆಗುತ್ತೇನೋ ಅನ್ನೋ ಭಯ. ಅದಕ್ಕೆ ಈಗ ಅವ್ರನ್ನ ಕರ್ಕೊಂಡು ಹೋಗೋದು ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೌದು ಲಕ್ಷ್ಮಿ, ಅಳಿಯಂದ್ರು ಹೇಳೋದು ಸರಿಯಾಗಿದೆ. ಅವಳಿಗೆ ವಾಸಿ ಆಗಿಬಿಡ್ಲಿ, ಒಂದು 2-3 ದಿನ ಆದಮೇಲೆ ಬೇಕಾದ್ರೆ ಕರ್ಕೊಂಡು ಹೋಗೋಣ. ಅಲ್ಲ ರೀ, ಅವಳು ನಮ್ಮ ಜೊತೆನೆ ಬಂದರೆ ಚೆನ್ನಾಗಿರುತ್ತೆ. ನೋಡಿ, ಜಾನ್ವಿಯವ್ರನ್ನ ಕಳಿಸ್ಕೊಡೋದಕ್ಕೆ ನಂಗೆ ಯಾವ ಅಭ್ಯಂತರನೂ ಇಲ್ಲ ಅಂತ ಹೇಳಿದ್ನಲ್ಲ. ಸ್ವಲ್ಪ ಗೆಲುವಾಗಲಿ ಅವರು, ಆಮೇಲೆ ಬೇಕಾದರೆ ನೀವು ಕರ್ಕೊಂಡು ಹೋಗಿ. ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಅವ್ರನ್ನಲ್ಲೇ ಇರಿಸ್ಕೊಡಿ. ಆದರೆ ವಾಪಸ್ ಕಳಿಸ್ಕೊಡಿ ಅಷ್ಟೆ. ಸರಿ ಅಳಿ ಅಂದ್ರೆ ಹಾಗೆ ಮಾಡ್ತೀವಿ. ಸರಿ ಅಂತ. ಮೇಡಮ್ರೆ, ಅತ್ತೆ ಫೋನ್ ಮಾಡಿದ್ರಾ? ಇಲ್ಲ ಸಿದ್ದು ಅವರೇ, ಆಗಲೇ ಫೋನ್ ಮಾಡಿದಾಗ ಜಾನು ಇನ್ನೂ ಆಸ್ಪತ್ರೆಯಿಂದ ಬಂದಿಲ್ಲ ಅಂತ ಹೇಳಿದ್ರು. ಹೌದಾ? ಈಗ ಒಂದ್ಸಲ ಮಾಡಿ ನೋಡಿ, ಈಗ ಬಂದಿರ್ಬೋದು. ಜಾನು, ನಾನು ನಿನಗೆ ಕಷಾಯ ಮಾಡಿಕೊಡ್ತೀನಿ, ಅದನ್ನು ಕೊಡಿ. ಅವಾಗವಾಗ ಕುಡಿತಾ ಇರು. ಹೇಳು ಭಾವನಾ. ಅಮ್ಮ, ಜಾನು ಆಸ್ಪತ್ರೆಯಿಂದ ಬಂದ್ಲಾ? ಬಂದಿದ್ದಾಳೆ. ಲೌಡ್ ಸ್ಪೀಕರ್ಗೆ ಹಾಕ್ತೀನಿ, ಮಾತಾಡು. ಅಕ್ಕ ಹೇಗಿದೆಯೇ? ನಾನು ಚೆನ್ನಾಗಿದ್ದೀನಿ ಜಾನು, ನೀನು ಹೇಗಿದ್ಯಾ? ಏನು ಜಾನು, ಇತ್ತೀಚೆಗೆ ಫೋನ್ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ಯಾ? ಯಾಕೆ, ಈ ಅಕ್ಕನ ಹತ್ರ ಮಾತಾಡೋಕೆ ನಿನ್ಗೆ ಇಷ್ಟ ಇಲ್ವಾ? ಅಯ್ಯೋ ಏನಕ್ಕ, ಹಾಗೆಲ್ಲ ಏನೂ ಇಲ್ಲ. ನಿಂಗೆ ಗೊತ್ತಲ್ಲ, ಅಜ್ಜಿ ಹೀಗಿದ್ದಾರೆ, ಅವ್ರನ್ನ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತಷ್ಟೆ. ಪರವಾಗಿಲ್ಲ ಬಿಡು ಜಾನು. ನೋಡು, ಅಜ್ಜಿ ಜೊತೆಗೆ ನಿನ್ನ ಆರೋಗ್ಯದ ಕಡೆನೂ ಗಮನ ಕೊಡು. ನೀನೀಗ ತಾಯಿ ಆಗ್ತಿದ್ಯಾ, ನೀನೀಗ ಎಷ್ಟು ಖುಷಿಯಾಗಿರ್ತೀಯೋ ಹುಟ್ಟೋ ಮಗುನು ಚೆನ್ನಾಗಿ ಬೆಳೆಯುತ್ತೆ. ನಿನ್ನ ಮಗುನ ನೋಡೋಕ್ಕೆ ನಾನು ಎಷ್ಟು ಕಾಯ್ತಾ ಇದ್ದೀನಿ ಗೊತ್ತಾ? ಮೇಡಮ್ರೆ, ನಾನು ಮಾತಾಡ್ತೀನಿ.
ಜಾನವ್ರೆ, ಇವ್ರು ಮಾತ್ರ ಕಾಯ್ತಿಲ್ಲ, ನಾನು ನಿಮ್ಮ ಮಗು ನೋಡೋದಕ್ಕೆ ತುಂಬ ಕಾಯ್ತವನೆ. ಆ ಪುಟ್ಟ ಕೈಗಳು, ಪುಟ್ಟ ಕಾಲುಗಳು, ಇಷ್ಟೇಷ್ಟು ಕಣ್ಣಲ್ಲಿ ಪಿಳಿಪಿಳಿ ಅಂತ ನೋಡ್ತಿದ್ರೆ ಆಹಾ, ನೆನೆಸ್ಕೊತಿದ್ರೆ ಎಷ್ಟು ಖುಷಿ ಆಯ್ತದೆ ಗೊತ್ತಾ. ಒಂದೇ ಒಂದ್ಸಲ ಆ ಮಗಿನ ಎತ್ಕೊಂಡು ಎದೆಗೆ ಗೌಚ್ಕೊಟ್ರೆ ಇಡೀ ಪ್ರಪಂಚನೇ ಮರ್ತೋಗ್ಬಿಡ್ಬೋದು. ನನಗೆ ಹಿಂಗೆ ಅನ್ನಿಸ್ತಾ ಇದೆ ಅಂದರೆ ಆ ಮಗುಗೆ ತಾಯಿ ಆಗೋರು ನಿಮ್ಗೆ ಹೆಂಗೆ ಅನ್ನಿಸ್ಬೇಡ ಹೇಳಿ. ಏನು ಇವ್ರೇನು ಮಾತಾಡ್ತಾನಿಲ್ಲ. ಲಕ್ಷ್ಮತೆ, ನೀವು ಇನ್ನೊಂದು ಸ್ವಲ್ಪ ದಿನ ಅಲ್ಲೇ ಇದ್ದು ಅವ್ರನ್ನ ಹುಷಾರಾಗಿ ನೋಡ್ಕೊಂಬನ್ನಿ, ಸರಿಯೇ? ಸರಿ ಸಿದ್ದು. ಹಾಂ. ಅಕ್ಕ, ನಂಗೆ ಯಾಕೋ ಸುಸ್ತಾಗ್ತಿದೆ ಕಣೆ. ನಾನು ನಿಂಗೆ ಆಮೇಲೆ ಯಾವಾಗಲಾದರೂ ಫೋನ್ ಮಾಡ್ತೀನಿ, ಆಯಿತಾ? ಅಮ್ಮ, ನಾನು ರೂಮಲ್ಲಿ ಇರ್ತೀನಿ. ಹೋಗು. ಅಮ್ಮ, ಜಾನು ಯಾಕೋ ಮೊದಲಿನ ಥರ ಲವಲವಿಕೆಯಿಂದ ಇಲ್ಲ ಅಂತ ಅನ್ನಿಸ್ತಿದೆ. ನೀನೊಂದು ಕೆಲಸ ಮಾಡು, ಈ ಸಲ ನೀನು ಮನೆಗೆ ಬರೋವಾಗ ಅವಳನ್ನೂ ಕರ್ಕೊಂಬಂದ್ಬಿಡಮ್ಮ. ಅವಳಲ್ಲೇ ಇದ್ದರೆ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ, ಅದಕ್ಕೆ ಹೀಗೆ ಹೇಳಿದೆ. ಇಲ್ಲ ಭಾವನಾ, ನಾವು ಅಳಿಯಂದ್ರ ಹತ್ರ ಮಾತಾಡಿದ್ವಿ, ಆದರೆ ಸರಿ ಅಮ್ಮ, ಹಾಗೆ ಮಾಡು. ನಾನು ಆಮೇಲೆ ಫೋನ್ ಮಾಡ್ತೀನಿ. ಸರಿಮ್ಮ, ಹುಷಾರು. ಜಾನು, ಹೋಗಿ ಬರ್ತೀವಮ್ಮ. ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಮ್ಮ. ಜಾನು, ಇನ್ನೊಂದು 2 ದಿನ ಮಗಳೇ, ನೀನು ಸ್ವಲ್ಪ ಗುಣ ಆಗು, ನಾವೇ ಬಂದು ಇನ್ನು ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಮಗಳೇ ನೋಡು, ಹಿಂಗೆಲ್ಲ ನೀನು ಹತ್ತು ಕರೆದು ಕಳಿಸಿದ್ರೆ ನಾವಲ್ಲಿ ಹೋಗಿ ನಗ್ನಗ್ತಾ ಇರೋಕ್ಕಾಗತ್ತಾ? ಒಂದು 2 ದಿನ ಅಷ್ಟೆ. ಇರ್ಬೇಕು. ನಾವು ಬರ್ತೀವಮ್ಮ, ಬರ್ತೀವಳಿ ಅಂದ್ರೆ. ಸರಿ ಅತ್ತೆ, ಹುಷಾರು. ನಿಧಾನಕ್ಕೆ ಹೋಗಿ ಬನ್ನಿ. ಚಿನ್ನು ಮರಿ,